ಇನ್ನು ಎಲ್ಗಾರು ಹೋಗೋಣ ಅಂತ ಹೇಳ್ತಾರೆ, ಅವಾಗ ನಾನು ಹ್ಞೂ ಅಂತ ಹೇಳ್ಬೇಕು. ನಾನು ಹೋಗ್ಬೇಕು ಅಂದಾಗ ಅವ್ರು ಕರ್ಕೊಂಡು ಹೋಗಲ್ಲ, ಅವ್ರು ಫ್ರೀ ಇದ್ದಾಗಿದ್ರೆ ಮಾತ್ರ ನನ್ನ ಕರ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ಇಷ್ಟ ಆಯ್ತು ಅಂತ ಅಂದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ಲಿಂಕ್ನ ಕಳಿಸ್ಕೊಡ್ತೀನಿ. ಇದನ್ನ ಹೇಳ್ತಾ ವಿಡಿಯೋನ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ನನಗೆ ಇದು ಮಾಡಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ವಿಡಿಯೋ ಆಯ್ತಾನೆ ಇರಲಿಲ್ಲ, ಗೊತ್ತಿಲ್ಲ ಯಾಕೆ ಅಂತ ಆಗ್ತಾನೆ ಇರಲಿಲ್ಲ. ಇವತ್ತು ಹೆಂಗೋ ಫೈನಲ್ ಆಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ವಿಡಿಯೋನೇ ಮಾಡ್ಬಿಡೋಣ ಇವತ್ತು. ಇನ್ನೇನು ಡೈಲಿ ರೂಟೀನ್ ತೋರ್ಸೋದು ಬೇಡ, ಕುಕ್ಕಿಂಗ್ ತೋರ್ಸೋದು ಬೇಡ, ಏನು ಬೇಡ ಅಂತ ಹೇಳಿ ಸೊ ಇದನ್ನೇ ಒಂದು ವಿಡಿಯೋ ಮಾಡ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ತನಗೂಡ ಕ್ಲಾಕ್ಸ್ ಯೂಟ್ಯೂಬ್ ಚಾನಲ್. ಅಯ್ಯಪ್ಪದವರು ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ತುಂಬಾ ದಿನ ವೇಟ್ ಮಾಡ್ತಿದ್ದ ವ್ಲಾಗ್ ಇದು. ನಾನು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ಸ್ವಲ್ಪ ಮೀಶೋ ಕಲೆಕ್ಷನ್ಸ್ ಮತ್ತೆ ಫ್ಲಿಪ್ಕಾರ್ಟ್, ಆಮೇಲೆ ಸ್ವಲ್ಪ ಆಫ್ಲೈನ್, ಈ ಮೂರನ್ನು ನಾನು ಪ್ರಾಡಕ್ಟ್ ತೊಗೊಂಬಂದಿನಿ. ಬನ್ನಿ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಏನೇನೆಲ್ಲ ತೊಗೊಂಡಿದ್ದೀನಿ. ನಿಮ್ಗೆ ಲಿಂಕ್ ಬೇಕಿದ್ರೆ ನನಗೆ ಲಿಂಕ್ ಅಂತ ಕಮೆಂಟ್ ಹಾಕಿ, ಆ ಡ್ರೆಸ್ಸಸ್ನ ಲಿಂಕ್ ಕಳಿಸ್ತೀನಿ. ಆಫ್ಲೈನ್ ತೊಗೊಂಡ್ರದ್ನ ನಾನು ಅಡ್ರೆಸ್ ಹೇಳ್ತೀನಿ, ಅಲ್ಲಿ ಬಂದು ತೊಗೊಳ್ಳಿ. ಇವಾಗ ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತಿರೋದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದೆ. ಇದು ಬಂದು ಪ್ರೈಸ್ ಗೊತ್ತಿಲ್ಲ ಎಷ್ಟು ಅಂತ. ಸಖತ್ತಾಗಿದೆ ಈ ಡ್ರೆಸ್ ಮಾತ್ರ. 1 ಪೀಸ್ ಡ್ರೆಸ್ ಇದು. ಇಲ್ಲಿ ನೋಡಿ ಸ್ಲೀವ್ ಬಂದ್ಬಿಟ್ಟು ಬಫ್ ಸ್ಲೀವ್ ಇದೆ. ಸಖತ್ತಾಗಿದೆ ನೋಡಿ. ಸೈಜ್ ಬಂದ್ಬಿಟ್ಟು ನಾನು ಎಕ್ಸೆಲ್ ತಗೊಂಡಿದ್ದೀನಿ. ನಾನು ಸ್ವಲ್ಪ ದಪ್ಪ ಆಗ್ತಿರ್ತೀನಲ್ವಾ, ಸೊ ಇರಲಿ ಅಂತ ಹೇಳಿ ಎಕ್ಸೆಲ್ ತಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬ್ಯಾಕ್ ಸೈಡ್, ಇದು ಫ್ರಂಟ್. ಸೊ ಇದಕ್ಕೆ ನಾನು 800 ಎಷ್ಟೋ ಪೇ ಮಾಡಿದೆ. ಬಟ್ ಫ್ಯಾಬ್ರಿಕ್ ಮಾತ್ರ ಸಖತ್ತಾಗಿದೆ, ಲೈನಿಂಗು ಇದೆ ಒಳಗಡೆ. ತುಂಬಾನೇ ಬಟ್ಟೆ ಸಖತ್ತಾಗಿದೆ. ಇಲ್ಲಿ ನೋಡಿ, ಬಟ್ಟೆ ಚೆನ್ನಾಗಿದೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು, ಮತ್ತು ಕಲರ್ ಇಷ್ಟ ಆಯಿತು. ಸೊ ನಾನು ಇದನ್ನು ಬೈ ಮಾಡಿದೆ. ನೋಡಿ, ನಮ್ಮ ಯಜಮಾನ್ರಿಗೂ ತೋರಿಸಿದೆ, ಚೆನ್ನಾಗಿದೆ ಡ್ರೆಸ್ಸು ಅಂತ ಹೇಳಿದ್ರು. ನೆಕ್ಸ್ಟ್ ಇನ್ನೊಂದು ಯಾವ್ದು ತಗೊಂಡೆ ಅಂತ ಅಂದರೆ, ಇನ್ನೊಂದು 1 ಪೀಸ್ ತಗೊಂಡೆ. ಇದು ಫುಲ್ ಲೆಂತ್. ಇದಕ್ಕೆ ವಿಡಿಯೋ ಮಾಡೋಕ್ಕೆ ಎಲ್ಲ ಮಡ್ಚಿಕ್ಬಿಟ್ಟಿದ್ದೀನಿ, ಉಲ್ಟಾ ಮಾಡಿಟ್ಟಿದ್ದೆ. ಸೊ ಇದು ಒಂದು ತಗೊಂಡಿದ್ದೀನಿ. ಎಸ್, ಇದು ಮುಂದೆ ಬಂದ್ಬಿಟ್ಟು ವಿ ಶೇಪ್ ಇದೆ. ಇದು ಕೂಡ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಇದು ಕಟ್ಕೋಬಹುದು. ಇದು ಸ್ವಲ್ಪ ಲೆಂತ್. ಇದು ನಾನು ಇದೇ ಅಂತ ತಗೊಂಡಿದ್ದು ಅಂದ್ರೆ ಮೀಶೋಲ್ ತಗೊಂಡಿದ್ದು. ಸಖತ್ತಾಗಿದೆ, ಇದು ಕೂಡ ಚೆನ್ನಾಗಿದೆ. ನಂಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು. ಇದು ಬ್ಯಾಕ್ ಸೈಡ್ ಬಾಕ್ಸ್ ಶೇಪ್ ಬರುತ್ತೆ, ಮುಂದೆ ವಿ ಶೇಪ್ ಬರುತ್ತೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಎಲಾಸ್ಟಿಕ್ ಇದೆ, ಇಲ್ಲಿ ನೋಡಿ ಎಲಾಸ್ಟಿಕ್ ಇದೆ. ಮತ್ತೆ ಕೆಳಗಡೆ ಈ ತರ ಡಿಸೈನ್ ಇದೆ. ಇದು ಸ್ವಲ್ಪ ಸೇಮ್ ಬರುತ್ತೆ, ಬಟ್ ಇದು ಲೆಂತ್ ಸ್ವಲ್ಪ ಜಾಸ್ತಿ ಇದೆ, ಅದು ಸ್ವಲ್ಪ ಶಾರ್ಟ್ ಇದೆ. ಇದು ಒಂದು ತಗೊಂಡೆ. ಹಂಗೆ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ನಿಮಗೆ ತೋರಿಸ್ಕೊಂಡೆ, ಇಲ್ಲಾಂದ್ರೆ ನಾನೇ ಮತ್ತೆ ಕೆಲಸ ಜಾಸ್ತಿ ಆಗುತ್ತೆ. ಸೊ ಇದನ್ನು ತಗೊಂಡಿದ್ದೀನಿ. ಇದೆಲ್ಲ ಎಲ್ಲಿಗೆ ಹಾಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ತಗೊಂಡ್ಬಿಟ್ಟಿದ್ದೀನಿ, ಎಲ್ಲಿಗೆ ಹಾಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೊಂದು ಆಫ್ಲೈನ್ ಅಲ್ಲಿ ತಗೊಂಡೆ. ಇದು ವಿಶಾಲ್ ಮಾರ್ಟ್ ಅಲ್ಲಿ ತಗೊಂಡಿದ್ದು ಆಫ್ಲೈನ್ ಅಲ್ಲಿ. ಸೇಮ್ ನಾವಿವಾಗ ಫಸ್ಟ್ ಒನ್ ಏನ್ ತೋರಿಸಿದ್ನಲ್ವಾ, ಅದು ಇದು ಸೇಮೆ. ಬಟ್ ಇದು ಬಂದ್ಬಿಟ್ಟು ಫುಲ್ ಸ್ಲೀವ್ ಇದೆ, 3/4 ಸ್ಲೀವ್. ಇದು ತುಂಬಾನೇ ಚೆನ್ನಾಗಿದೆ. ಮುಂದೆ ಇಲ್ಲಿ ಕಟ್ಟೋದು. ಇದು ಇದವರೆಗೂ ಬರುತ್ತೆ, ನೀವರೆಗೂ ಬರುತ್ತೆ. ಬಟ್ ಇದು ಪಾರ್ಟಿಗೆ ಎಲ್ಲ ಹಾಕೊಳ್ಳೋದಕ್ಕೆ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಇದೆಷ್ಟು ಗೊತ್ತಾ, ಇದು 600 ನೋಡಿ. ತುಂಬಾನೇ ಚೆನ್ನಾಗಿದೆ. ಪರ್ಸ್ನಲಿ ನನಗೆ ಬೇಕೇ ಬೇಕು ಅಂತ ವಿಶಾಲ್ ಮಾರ್ಟಲ್ಲಿ ಹೋಗಿ ನೋಡಿ ನಂಗೆ ತುಂಬಾ ಇಷ್ಟ ಆಯ್ತು ಅಂತ ಇದು ತಗೊಂಡೆ. ಇನ್ನು ಪ್ರೈಸ್ ಟ್ಯಾಗ್ನು ನಾನು ಕಟ್ ಮಾಡಿಲ್ಲ. ಸೊ ಇದು ಚೆನ್ನಾಗಿದೆ. ಇದು ಆಫ್ಲೈನ್ ಅಲ್ಲಿ ತಗೊಂಡಿದ್ದು. ಮತ್ತೆ ಇನ್ನೊಂದು ಆಫ್ಲೈನ್ ಅಲ್ಲಿ ತಗೊಂಡಿದ್ದು ವಿಶಾಲ್ ಮಾರ್ಟಲ್ಲೇನೆ. ಇದೆಷ್ಟು ಗೊತ್ತಾ, ಇದು 400. ಪ್ರೈಸ್ ಕಾಣಿಸ್ತಿದ್ಯಾ, 399. ಇದು 400. ಇದು ಚೆನ್ನಾಗಿದೆ. ಇದು ಜೀನ್ಸ್ ಮೇಲೆ ವೇರ್ ಮಾಡೋದಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ತಗೊಂಡಿದ್ದು. ಆಲಿಯಾ ಕಟ್ ಅಂತಾರಲ್ಲ, ಇದು ಎಲ್ಲ ವಿಡಿಯೋ ಮಾಡೋದಿಕ್ಕೆ ಅಂತ ಹೇಳಿ ನೋಡಿದ್ರ. ನನಗೆ ಈ ಥರ ಬಟರ್ಫ್ಲೈ ಸ್ಲೀವ್ಸ್ಗಳಂದ್ರೆ ತುಂಬ ಇಷ್ಟ.
ನೋಡಿ ನೋಡಿ ಕಲರ್ ಕೂಡ ಚೆನ್ನಾಗಿದೆ. ನನ್ನ ಹತ್ರ ಈ ಕಲರ್ ಜಾಸ್ತಿ ಇರಲಿಲ್ಲ. ನನ್ನ ಹತ್ರ ಯೆಲ್ಲೋ ಕಲರ್ ಇಲ್ಲ, ಜಾಸ್ತಿ ಸ್ವಲ್ಪ ವೈಟ್ ಇದೆ, ಮತ್ತೆ ಬ್ಲೂ ಜಾಸ್ತಿ ನನ್ನ ಹತ್ರ ಇರೋದು. ನಾನು ಜಾಸ್ತಿ ಬ್ಲೂನ ಪ್ರಿಫರ್ ಮಾಡ್ತೀನಿ. ಸೊ ಇದೊಂದಿದೆ. ನನಗೂ ಇದು ತುಂಬಾ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಈ 4. ಇನ್ನೊಂದು ಮೀಶೋದವರು ಬೈ ಒನ್ ಗೆಟ್ ಒನ್ ಅಂತ ಬಿಟ್ಟಿದ್ರು. ಮೀನ್ಸ್ ಹಂಗಂದ್ರೆ 250 ಅನ್ಸುತ್ತೆ, 600 ಏನೋ ಪೇ ಮಾಡಿದೆ ನಾನು 2 ಪಾಟ್ ಸೆಟ್ಗೆ. ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ನನ್ ಪಾಟ್ ಸೆಟ್ ತುಂಬಾ ಇಷ್ಟ ಆಯ್ತು. ಆಫ್ಟರ್ ವಾಶ್ ಏನಾಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಪ್ರೆಸೆಂಟ್ ಚೆನ್ನಾಗಿದೆ ಬಟ್ಟೆ. ನೈಟ್ ವೇರ್ ತರನು ನಾವು ಯೂಸ್ ಮಾಡ್ಕೋಬಹುದು. ದಿಸ್ ಇಸ್ ಟಾಪ್. ನೋಡಿ, ನನಗೆ ಆಕ್ಚುಲಿ ಈ ತರ ಬಟ್ಟೆಗಳೇ ತುಂಬಾ ಇಷ್ಟ ಆಗೋದು. ನನಗೆ ಈ ಸ್ಯಾರೀಸ್, ಈ ತರ ಟಾಪ್ಸ್ ನನಗೆ ಇಷ್ಟ ಆಗಲ್ಲ. ಸ್ವಲ್ಪ ಕಂಫರ್ಟ್ ಆಗಿ ಫ್ರೀ ಆಗಿರ್ಬೇಕು. ಸೊ ಇದೊಂದು ಪ್ಯಾಂಟ್ ತುಂಬಾ ಚೆನ್ನಾಗಿದೆ. ಪ್ಯಾಂಟ್ ಕೂಡ ಚೆನ್ನಾಗಿದೆ. ನೋಡಿ, ಲೂಸ್ ಪ್ಯಾಂಟ್ ಇದು. ನೋಡಿ, ಇದೊಂದು ತಗೊಂಡೆ. ಮತ್ತೆ ಇದು ಎಕ್ಸೆಲ್ ತಗೊಂಡಿದ್ದೀನಿ. ನನ್ನ ಸೈಜಸ್ ಎಲ್ಲ ಎಕ್ಸೆಲ್ ತಗೊಳ್ಳೋದು. ನನಗೆ ಲೂಸ್ ಆಯ್ತು ಅಂದ್ರೆ ಇಡ್ಸ್ಕೋತೀನಿ, ಟೈಟ್ ಆಯ್ತು ಅಂದ್ರೆ ಏನು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಎಕ್ಸೆಲ್ ತಗೊಂಡ್ತೀನಿ. ನೋಡಿ, ಇದು ಅಷ್ಟೇ 3/4. ನೋಡಿ, ಇದರಲ್ಲಿ ಕಲರ್ಸ್ ಇದಾವೆ, ಇನ್ನು ಬೇಜಾನ್ ಕಲರ್ಸ್ ಇದಾವೆ. ಬಟ್ ನನಗೆ ಇದಿಷ್ಟ ಆಯ್ತು, ಇದೊಂದು ಇಷ್ಟ ಆಯ್ತು. ಮತ್ತೆ ಇದು ಸ್ವಲ್ಪ ಯೂನಿಕ್ ಆಗಿರುತ್ತೆ ಅಂತ ತಗೊಂಡೆ. ನನಗೆ ಬ್ಲ್ಯಾಕ್ ಅಂಡ್ ಇನ್ನೊಂದು ಮೆರೂನ್ ಇತ್ತು, ಅದೇ ತಗೋಬೋದಿತ್ತು ಅಂತ ಅನ್ಕೊಂಡೆ. ಬಟ್ ಸ್ವಲ್ಪ ಇದು ಯೂನಿಕ್ ಆಗಿರುತ್ತೆ, ಹಾಕೊಂಡ್ರೆ ಎಲ್ಲರೂ ಅದೇ ಹಾಕೊಂಡಿರ್ತಾರೆ, ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹಾಕೋಣ ಅಂತ ಹೇಳಿ ಇದು ತಗೊಂಡೆ. ನಂಗೆ ಇನ್ನೊಂದು ಏನು ಅಂದ್ರೆ, ಡ್ರೆಸ್ಸಸ್ ಎಲ್ಲ ಪ್ಯಾಕೆಟ್ ಇದ್ರೆ ನಂಗೆ ತುಂಬಾ ಯೂಸ್ ಆಗುತ್ತೆ. ನಂಗೆ ತುಂಬಾ ಇಷ್ಟ ಹಿಂಗೆ ಹಾಕೊಂಡು ಹಿಂಗೆ ಓಡಾಡಕ್ಕೆ, ನಂಗೆ ತುಂಬಾ ಇಷ್ಟ. ನಾನು ಆಲ್ಮೋಸ್ಟ್ ಅಲ್ಲಿ ತಗೊಳ್ಳೋದೇ ಪ್ಯಾಕೆಟ್ ಇರೋದನ್ನೇ ತಗೋತೀನಿ. ಇದು ಅಷ್ಟೇ 3/4. ಇಲ್ಲಿ ನೋಡ್ತಾ ಇರ್ಬೋದು, ಇದು 3/4. ನೋಡಿ, ವರ್ತ್ ಇದೆ. ಇದೇ ಔಟ್ಸೈಡ್ ತಗೊಂಡ್ರೆ 750 650 ಕೊಡ್ಬೇಕಾಗುತ್ತೆ. ಬಟ್ 600ಗೆ 2 ತುಂಬಾನೇ ವರ್ತ್ ಇದೆ. ಅಟ್ಲೀಸ್ಟ್ ಒಂದು 4 ಸತಿ ಹಾಕೊಂಡು ಹೆಸರು ಪರವಾಗಿಲ್ಲ, ಖುಷಿ ಆಗುತ್ತೆ. ನೋಡಿ, ಬ್ಯಾಕ್ ಸೈಡು ನಿಮ್ಗೆ ಮುಂದೆ ಏನಾದ್ರೂ ಡೀಪ್ ಅಂತ ಅನ್ಸಿದ್ರೆ ಟೀ ಟಾಪ್ ಬರುತ್ತೆ, ಮತ್ತೆ ಒಳಗಡೆ ಸ್ಪೆಗಿಟಿ ಬರುತ್ತಲ್ಲ, ಅದನ್ನ ಹಾಕೋಬಹುದು. ಏನು ವಿಸಿಬಲ್ ಆಗಲ್ಲ. ಇದು ಚೆನ್ನಾಗಿದೆ. ಇದಕ್ಕೆ ಪ್ಯಾಂಟ್ ಬಂದ್ಬಿಟ್ಟು ಇದು ನೋಡಿ, ಇದು ಪ್ಯಾಂಟ್ ಲೂಸ್ ಆಗಿ ಇರ್ಬೇಕು. ಪ್ಯಾಂಟ್ ಹೆಂಗಿರ್ಬೇಕು ಅಂದ್ರೆ, ಹಾಕಿದ್ರು ಹಾಕ್ದಿರೋ ತರ ಇರ್ಬೇಕು, ಆ ತರ ಫೀಲ್ ಕೊಡ್ಬೇಕು. ಈ ಲೆಗ್ಗಿನ್ಸ್ ಇದೆಲ್ಲ ಭಾರಿ ಹಿಂಸೆ ಆಗುತ್ತೆ. ನೋಡಿ, ಇದೊಂದು. ಸೊ ಇದಕ್ಕೆ ನಾನು ಎಷ್ಟು ಪೇ ಮಾಡಿದೆ ಅಂದ್ರೆ, ಇದಕ್ಕೆ ನಾನು ಮರ್ತೋಗಿದ್ದೀನಿ, 600 500 ಪೇ ಮಾಡಿದೀನಿ, ಗೊತ್ತಿರೋ ನನಗೆ ಇದ್ರ ಮೇಲೆ ಎಲ್ಲ ಪ್ರೈಸ್. ಸೊ ಎಷ್ಟು ಪೇ ಮಾಡಿದೆ ಗೊತ್ತಿಲ್ಲ. ಇನ್ನೊಂದು ತಗೊಂಡಿದ್ದೀನಿ ಲಾಸ್ಟ್. ಇದು ನನ್ನದು ಮೋಸ್ಟ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಇದನ್ನ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡಿ ಹಾಕಿ ಶಕ್ತಿ ನನಗೆ 4-5 ಜನ ಕೇಳಿದ್ರು, ಲಿಂಕ್ ಕಳಿಸು, ಎಲ್ಲಿ ತಗೊಂಡೆ ಅದನ್ನ, ನಂಗೆ ಅದು ಬೇಕು ಡ್ರೆಸ್ಸು, ಎಲ್ಲಿ ತಗೊಂಡೆ, ಲುಕ್ ಚೆನ್ನಾಗಿದೆ, ಲಿಂಕ್ ಕಳಿಸು ಅಂತ ಹೇಳಿದ್ರು. ಎಷ್ಟು ಕಮ್ಮಿ ಪ್ರೈಸು ಅಂದ್ರೆ, ಮೀಶೋದವ್ರಿಗೆ ಏನಾಗಿದೆಯೋ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಅಷ್ಟು ಕಮ್ಮಿ ಕೊಡ್ತಿದ್ದಾರೆ. ತುಂಬಾನೇ ಇಷ್ಟ ಆಯ್ತು ಈ ಫ್ಯಾಬ್ರಿಕ್ ಮಾತ್ರ. ಎಲ್ಗಾದ್ರೂ ಮಾಲ್ಗೆ ಪಬ್ಗೆ ಹಾಕೊಂಡ್ರು ಹಾಕೋಬಹುದು, ಮಾಲ್ಗೆ ಹಾಕೊಂಡ್ರು ಹಾಕೊಂಡು ಹೋಗ್ಬೋದು. ನಾವೆಲ್ಲರೂ ಔಟ್ಸೈಡ್ ಟ್ರಾವೆಲಿಂಗ್ ಮಾಡ್ತೀವಿ ಅಂದ್ರೆ ಈಸಿಯಾಗಿ ವೇರ್ ಮಾಡ್ಬೋದು. ಏನಂತಾರೆ, ಕಂಫರ್ಟಬಲ್ ಫೀಲ್ ಕೊಡುತ್ತೆ ಈ ಡ್ರೆಸ್ಸು. ನಂಗೆ ತುಂಬಾನೇ ಇಷ್ಟ ಆಯ್ತು. ತೋರಿಸ್ತೀನಿ ಬನ್ನಿ. ಇದನ್ನು ಅಷ್ಟೇ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನು ಇನ್ಸ್ಟಾಗ್ರಾಮ್ ಎಲ್ಲ ಯಾರು ನೋಡಿಲ್ಲ ಅಂದ್ರೆ ಬೇಗ ಹೋಗಿ ನಾನು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ, ಅದ್ರಲ್ಲಿ ನಿಮ್ಗೆ ಡ್ರೆಸ್ದು ಲಿಂಕ್ ಸಿಗುತ್ತೆ, ಲಿಂಕ್ ಹಾಕಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ಡ್ರೆಸ್ ಇಷ್ಟ ಆಯ್ತು ಅಂತ ಅಂದ್ರೆ ಕಮೆಂಟ್ ಹಾಕಿ, ನಾನು ನಿಮ್ಗೆ ಲಿಂಕ್ ಕಳಿಸ್ತೀನಿ. ಯಾ, ದಿಸ್ ಇಸ್ ಒನ್ ಆಫ್ ಟಾಪ್. ನಿಮಿಷ ತೋರಿಸ್ತೀನಿ. ಇದು ಯಾವ ಸೈಜ್ ಅಂದ್ರೆ, ಇದು ಎಕ್ಸೆಲ್ಲೇನೆ. ನೋಡಿ ನೋಡಿ, ನಾನು ಸ್ವಲ್ಪ ಬ್ರೌನಿಶ್ ಇದೀನಲ್ಲ, ಬ್ರೌನಿ ಕಲರ್ ಇದೀನಲ್ಲ, ಇದು ಸ್ವಲ್ಪ ಅದೇ ಅಲ್ವಾ, ಸ್ವಲ್ಪ ಲುಕ್ ಚೆನ್ನಾಗಿ ಕೊಡುತ್ತೆ.
ಇದೊಂದು ತಗೊಂಡೆ. ತುಂಬಾನೇ ಚೆನ್ನಾಗಿದೆ ಇದು ಮಾತ್ರ, ನಂಗೆ ಸಖತ್ ಇಷ್ಟ ಆಯ್ತು ಇದು. ಮತ್ತೆ ನೋಡಿ ಸ್ಲೀವ್ಲೆಸ್ ಇದು, ಪಫ್ಫಟಾಗಿ ಕೂರುತ್ತೆ, ಏನು ಸ್ಟಿಚ್ ಹಾಕಿಸ್ಬೇಕು ಏನು ಇಲ್ಲ ನಿಮಗೆ, ಆರಾಮಾಗಿ ಕೂರುತ್ತೆ ನೋಡಿ. ಸ್ಟಿಚ್ ಎಲ್ಲ ಸಖತ್ತಾಗಿ ಇದೆ. ಇದೆಷ್ಟು ಅಂತ ಕೇಳ್ಬಿಟ್ರೆ ನೀವೇ ಶಾಕ್ ಆಗ್ತೀರಾ. ಬರೀ 280 260 ನಾನು ಪೇ ಮಾಡಿರೋದು ಅಷ್ಟೇ. ನಾನು ಹಿಂಗೆ ಸ್ಕ್ರೋಲ್ ಮಾಡ್ಬೇಕಾದ್ರೆ ವಿಡಿಯೋ ಬಂತು ನೋಡಿದೆ, ಜಸ್ಟ್ 260 280 ಅಂತ ಹಾಕಿದ್ರು. ನಾನು ಯಾಕೆ ಬೈ ಮಾಡ್ಬಾರ್ದು, ಚೆನ್ನಾಗಿದೆ ನಾವು ಬೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬೈ ಮಾಡಿದೆ. ಹೆಂಗ್ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂದಿಲ್ಲ ಅಂದರೆ ರಿಟರ್ನ್ ಹಾಕ್ಬಿಡೋಣ ಬಿಡು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ನಾನೇನು ಮಾಡಿದೆ, ನೋಡಿದೆ, ಬಂತು, ಸಖತ್ತಾಗಿತ್ತು. ಟ್ರೈ ಮಾಡಿದೆ. ಮೀಶೋದಲ್ಲೂ ನಾನು ಇನ್ಸ್ಟಾಗ್ರಾಮಲ್ಲೂ ನಾನು ಆಲ್ರೆಡಿ ಇಟ್ಕೊಟ್ಬಿಟ್ಟಿದ್ದೀನಿ, ತುಂಬ ಚೆನ್ನಾಗಿರೋದಕ್ಕೆ ನೋಡಿ. ಬಟನ್ಸ್ ಒಳ್ಳೆ ಅಫಿಷಿಯಲ್ ಆಗಿದೆ, ನೀವು ಎಲ್ಲಿಗೆ ಬೇಕಾದರೂ ವೇರ್ ಮಾಡ್ಬೋದು ಇದನ್ನ. ಮತ್ತೆ ಪ್ಯಾಂಟ್ ಅಷ್ಟೇ, ಒಂದು ನಿಮಿಷ ತೋರಿಸ್ತೀನಿ. ಸೊ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನಗೆ ವ್ಯೂಸ್ ಹೋಗ್ತಿದೆ, ಲೈಕ್ ಬರ್ತಾ ಇಲ್ಲ, ಗೊತ್ತಿಲ್ಲ ಯಾಕೆ ಅಂತ. ನಮ್ಮವ್ರಿಗೆ ನಮಗೆ ಲೈಕ್ ಕೊಡಲ್ಲ, ಅದು ಗೊತ್ತು ನನಗೆ. ಇಟ್ಸ್ ಓಕೆ, ಪರವಾಗಿಲ್ಲ. ನೀವು ಲೈಕ್ ಕೊಡಲಿಲ್ಲ ಅಂದರೆ ಬೇರೆಯವ್ರು ಲೈಕ್ ಕೊಟ್ಟೇ ಕೊಡ್ತಾರಲ್ವಾ. ಸೊ ಇವಾಗ ಇಲ್ಲಿ ನೋಡಿ, ಇದಕ್ಕೆ ಪ್ಯಾಕೆಟ್ ಇದೆ, ಒನ್ ಸೈಡ್ ಪ್ಯಾಕೆಟ್ ಇದೆ ನೋಡಿ, ಒನ್ ಸೈಡ್ ಪ್ಯಾಕೆಟ್ ಇದೆ, ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಇದು ಔಟ್ಸೈಡ್ ತೊಗೊಂಡ್ರೆ ಮ್ಯಾಕ್ಸಿಮಮ್ ಅಂದ್ರೂ ಒಂದು 500 ನಾವು ಪೇ ಮಾಡಲೇಬೇಕಾಗುತ್ತೆ. ಚೆನ್ನಾಗಿದೆ ಬಟ್ಟೆ, ಅಷ್ಟು ಚೆನ್ನಾಗಿದೆ ನೋಡಿ. ಥಿಕ್ನೆಸ್ಸು ಇದೆ ಬಟ್ಟೆ, ಇಲ್ಲ ಅಂತಲ್ಲ ನೋಡಿ. ಯಾರು ಕೊಡ್ತಾರೆ ನಿಮಗೆ? ಈ ಪ್ಯಾಂಟೇ ಬಂದು 250, ಥಿಕ್ನೆಸ್ ಇದೆ, ಚೆನ್ನಾಗಿದೆ, ಸ್ವಲ್ಪ ಏನಂತಾರೆ ಅಫಿಷಿಯಲ್ ಲುಕ್ ಕೊಡುತ್ತೆ. ಇದೊಂದು ಹಾಕೊಂಡ್ಬಿಟ್ಟು ವಾಚ್ ಹಾಕೊಂಡ್ರೆ ಸಾಕು, ಸಖತ್ತಾಗಿ ಕಾಣಿಸುತ್ತೆ ನೋಡಿ. ನೋಡಿದ್ರಾ? ಸೊ ನಾನು ಎಷ್ಟು ತೊಗೊಂಡಿದ್ದೀನಿ ಅಂದರೆ ಒನ್ ಪೇರ್ ತೊಗೊಂಡಿದ್ದೀನಿ, 2 3 4 5 6 ಪೇರ್ ತೋರಿಸಿದ್ದೀನಿ. ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಯಿತು ಅಂತ ಅಂದರೆ ನನಗೆ ಇನ್ನೊಂದು ಇರಬೇಕು, ತೊಗೊಂಬರ್ತೀನಿ ರೀ. ಇನ್ನೊಂದಿತ್ತು ಅಂದಲ್ಲ ಆ ಥರಕ್ಕೆ ಹೋಗಿದೆ. ಸೊ ಇದನ್ನು ಯೂಸೇ ಮಾಡಿಲ್ಲ ನೋಡಿ. ಇದು ಜಸ್ಟ್ ಟೆಂಪಲ್ಗೆ ಏನಾದರೂ ಹೋಗ್ತಾ ಇರ್ತೀನಲ್ವಾ, ಅದಕ್ಕಿರಲಿ ಅಂತ ತೊಗೊಂಡಿದ್ದೀನಿ. ಬೇಕಾಗುತ್ತೆ ಟೆಂಪಲ್ಗೆ ಏನಕ್ಕಾದ್ರೂ ಹೋದ್ರೆ ಅಂತ ಹೇಳಿ. ಇದಕ್ಕೆ ಪ್ಯಾಕೆಟ್ ಇದೆಯಾ? ಹಾಂ, ಇಲ್ಲ, ಪ್ಯಾಕೆಟ್ ಇತ್ತು ಅಂದ್ಕೊಂಡೆ. ಇದಕ್ಕೂ ಪ್ಯಾಕೆಟ್ ಇಲ್ಲ. ಸೊ ಇದೊಂದು ತೊಗೊಂಡಿದ್ದೀನಿ. ಕಲರ್ ನನಗೆ ಇಷ್ಟ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಆಫ್ ಮೈ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು, ಎಲಿಫೆಂಟ್ ಪ್ಯಾಟ್ ಡಿಸೈನ್ ಇದೆ, ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಜನ ಕರೆಕ್ಟಾಗಿ ಹೇಳ್ತೀರಾ ನೋಡ್ತೀನಿ. ಜಸ್ಟ್ ನಾನು ಪೇ ಮಾಡೋದು ಎಷ್ಟು ಗೊತ್ತಾ, ಇದಕ್ಕೆ ಬರೀ 250 ಪೇ ಮಾಡಿದ್ದೀನಿ. ಬಟ್ಟೆ ಎಷ್ಟು ಥಿಕ್ನೆಸ್ ಇದೆ ಗೊತ್ತಾ. ಇದು ಎಲ್ಲಿಗೆ ಹಾಕೊಂಡು ಹೋಗಿದ್ದೆ ಗೊತ್ತಾ ನಾನು? ಯಾವ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ನಾನು, ಯೂಟ್ಯೂಬಲ್ಲಿ ಲಾಗ್ ಹಾಕಿದ್ದೀನಿ. ಇದು ವಾಶ್ ಕೂಡ ಮಾಡಿದ್ದೀನಿ, ಆದ್ರೂ ಒಂಚೂರು ಕಲರ್ ಹೋಗಿಲ್ಲ, ಮತ್ತೆ ಬಟ್ಟೆ ಸಿಂಕ್ ಆಗಿಲ್ಲ. ಬಟ್ಟೆ ಮಾತ್ರ ಸಖತ್ತಾಗಿದೆ, ಹಂಗೆ ಐರನ್ ಮಾಡ್ದಂಗೆ ಇದೆ, ಬಟ್ಟೆ ಮಾತ್ರ ಸಖತ್ತಾಗಿದೆ. ಇದಕ್ಕೆ ನಾನು 250 ಪೇ ಮಾಡಿದ್ದೆ ಅಷ್ಟೇ. ನಂಗೆ ತುಂಬಾ ಇಷ್ಟ ಆಯಿತು. ನನಗೆ ಈ ಥರ ಕಲರ್ಸ್ ಸ್ವಲ್ಪ ಬ್ರೈಟಾಗಿ ಎದ್ದು ಕಾಣಿಸುತ್ತೆ, ನೋಡ್ತಾ ಇರ್ಬೋದು ನೋಡಿ, ನೋಡಿದ್ರಾ? ಸೊ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಒಂದು ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ನ ಶೇರ್ ಮಾಡ್ತೀನಿ. ಆಫ್ಲೈನ್ದೆಲ್ಲ ಲಿಂಕ್ ಇಲ್ಲ, ಆನ್ಲೈನ್ ಮಾತ್ರ ಲಿಂಕ್ ಇದೆ. ಸೊ ಒಂದು ಬ್ಲೂ ಎಲ್ಲೋ ತೊಗೊಂಡಿರೋದು ವಿಶಾಲ್ ಮಾರ್ಟಲ್ಲಿ, ಅದು ಸಖತ್ತಾಗಿದೆ. ಬ್ಲೂ ಕಲರ್ ಮಾತ್ರ ನನಗೆ ಎಲ್ಲರೂ ಟ್ರಿಪ್ ಹೋಗ್ಬೇಕು ಅನ್ಸುತ್ತೆ, ಬ್ಲೂ ಹಾಕೊಳ್ಳೋಕ್ಕೋಸ್ಕರ ಎಲ್ಲರೂ ಹೋಗ್ಬೇಕು ಅನಿಸ್ತಿದೆ. ಬಟ್ ನಮ್ಮ ಯಜಮಾನ್ರು ಪಾಪ ಕರ್ಕೊಂಡೋಗಿ ಸಾಕಾಗ್ಬಿಟ್ಟಿದ್ದಾರೆ. ಈಗ ಪಾಪ ಅವ್ರನ್ನ ನಾನು ಫೋರ್ಸ್ ಮಾಡೋದಕ್ಕಾಗಲ್ಲ, ಅವ್ರಿಗೂ ಕೆಲಸ ಇರುತ್ತೆ, ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಫ್ರೀ ಇದ್ದಾಗ ಅವ್ರು ಹೇಳ್ತಾರೆ ನಾನು ಫ್ರೀ ಇದ್ದೀನಿ ಎಲ್ಗಾರು ಹೋಗೋಣ ಅಂತ ಹೇಳ್ತಾರೆ, ಅವಾಗ ನಾನು ಹ್ಞೂ ಅಂತ ಹೇಳ್ಬೇಕು. ನಾನು ಹೋಗ್ಬೇಕು ಅಂದಾಗ ಅವ್ರು ಕರ್ಕೊಂಡು ಹೋಗಲ್ಲ, ಅವ್ರು ಫ್ರೀ ಇದ್ದಾಗಿದ್ರೆ ಮಾತ್ರ ನಾನು ಕರ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ಇದರಲ್ಲಿ ಯಾವ್ದಾದ್ರು ಒಂದು ಇಷ್ಟ ಆಯಿತು ಅಂತ ಅಂದರೆ ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಆದಷ್ಟು ಲಿಂಕ್ನ ಕಳಿಸ್ಕೊಡ್ತೀನಿ. ಇದನ್ನು ಹೇಳ್ತಾ ವಿಡಿಯೋನ ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ. ನನಗೆ ಇದು ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ವಿಡಿಯೋ ಆಯ್ತಾನೆ ಇರಲಿಲ್ಲ, ಗೊತ್ತಿಲ್ಲ ಯಾಕೆ ಅಂತ ಆಗ್ತಾನೆ ಇರಲಿಲ್ಲ. ಇವತ್ತು ಹೆಂಗೋ ಫೈನಲ್ ಆಗಿ ಸ್ವಲ್ಪ ಫ್ರೀ ಮಾಡಿಕೊಂಡು ವಿಡಿಯೋನ
ಇದಕ್ಕೇನೆ ವಿಡಿಯೋನೇ ಮಾಡ್ಬಿಡೋಣ ಇವತ್ತು. ಇನ್ನೇನು ಡೈಲಿ ರೂಟೀನ್ ತೋರ್ಸೋದು ಬೇಡ, ಕುಕ್ಕಿಂಗ್ ತೋರ್ಸೋದು ಬೇಡ, ಏನೂ ಬೇಡ ಅಂತ ಹೇಳಿ ಸೊ ಇದನ್ನೇ ಒಂದು ವಿಡಿಯೋ ಮಾಡಾಕ್ಬಿಡೋಣ, ಹೆಂಗಿದ್ರು ಆಗುತ್ತೆ ಅಲ್ವಾ ಅಂತ ಹೇಳಿ ವಿಡಿಯೋ ಮಾಡಿದೆ. ಸೊ ಐ ಹೋಪ್ ನಿಮಗೆ ಇವತ್ತೊಂದು ವಿಡಿಯೋ ಯೂಸ್ ಆಯಿತು ಅನ್ಸುತ್ತೆ. ಸೊ ಇಷ್ಟ ಆಗಿದೆಲ್ಲ ಏನು ಮಾಡಬೇಕು ಅಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೈಕ್ ಕಮೆಂಟ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಟು ತನಗಳ ಕಾನ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಮುಂದಿನ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ನನ್ನ ಮಿಸ್ ಮಾಡ್ಕೋತಾ ಇರಿ. ಬಾಯ್, ಟೇಕ್ ಕೇರ್, ಲವ್ ಯು.